ನ್ಯೂಸ್ 42 ಕನ್ನಡ. ನಮ್ಮ ಭೂಮಿ ನೋಡ ಅಲ್ಲಾರ್ಗು ಬೇಡ ಅಂತ ಕೊಟ್ಬಿಡಕ್ ಡಿ ಕೆ ಶಿವಕುಮಾರ್ ರೆಡಿ ಇದ್ದಂಗ ಅವರು ಲಾಸ್ಟ್ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಹೃದಯ ತಜ್ಞರು. ಹೃದಯ ಅಂದ್ರೆ ಗೊತ್ತಾ? ಇರೋರು ಗೊತ್ತಾಗ್ತೈತೆ, ಇಲ್ದ ಕಾಂಗ್ರೆಸ್ ಅವ್ರ ಹೃದಯನೇ ಇಲ್ಲ, ಅವ್ರಿಗೆ ಗೊತ್ತಾಗದೇ ಇಲ್ಲ. ಕಲ್ಲು ಅವರೇ ಹೇಳ್ತಾರಲ್ಲ, ನಾನು ಬಂಡೆ ಬಂಡೆ ಅಂತ. ಬಂಡೆ ಹೃದಯ, ಬಂಡೆ ಹೃದಯ ಅವ್ರದ್ದು. ಅವ್ರಿಗೇನು ಅರ್ಥನೇ ಆಗಲ್ಲ. ಈ ಎರೆಹುಳು ಹಾಕಿ ಮೀನ್ ಹೆಂಗ್ ಹಿಡಿಬೇಕು ಅನ್ನೋದನ್ನ ಪಕ್ಕ ಪಡೆದ್ಬಿಟ್ಟಿದ್ದಾರೆ. 60 ವರ್ಷ ಅವರು, 60 ವರ್ಷ. ಈ ಬಿಜೆಪಿ ಅವ್ರಿಗೆ ಇನ್ನೂ ಅಭ್ಯಾಸ ಇಲ್ಲ ಅವ್ರಿಗೆ. ಈ ತರದವ್ರಿಗೆ ಇನ್ನೂ ಹಂಗ ಗೊತ್ತಿಲ್ಲ. ಇವ್ರು ಪಕ್ಕ ಪಡೆದ್ಬಿಟ್ಟಿದ್ದಾರೆ. ಎರೆಹುಳು ಹಾಕಿ ಮೀನ್ ಹಿಡಿಯೋದು. ನಿನ್ ಚಿನ್ನದ ಬಿಸ್ಕೆಟ್ ತೋರಿಸಿ ತೋರಿಸಿ ನಿನ್ ಜಮೀನು ಎಕರೆಗಟ್ಲೆ ಜಮೀನು. ಚಿನ್ನದ ಬಿಸ್ಕೆಟ್ ಇಷ್ಟೇ ಆಗಲ್ಲ ಇರೋದು. ಕಷ್ಟ ಬಂದಾಗ ಅವನ್ ಯಾವನ ಕೇಳ್ದಂತೆ, ಇಡೀ ಊರಲ್ಲೇ ಇಡೀ ದೇಶದಲ್ಲೇ ಒಂದ್ ತೊಟ್ಟು ನೀರು ಇರ್ಲಿಲ್ಲಂತೆ. ಅವನ್ ಇದ್ದಂತೆ, ಅವನ್ ಯಾವನ ಒಬ್ಬ ಸಾಹುಕಾರ. ಅವನ್ ಹೇಳ್ದಂತೆ, ನಮ್ಮ ಮನೆಯೊಳಗೆ ಒಂದ್ ಚಿನ್ನದ ಬಿಸ್ಕೆಟ್ ಐತೆ, ಒಂದ್ ತೊಟ್ಟು ನೀರು ಕೊಡೆಯ ಅಂದಂತೆ. ಇವು ನಿಮ್ ಚಿನ್ನದ ಬಿಸ್ಕೆಟ್ ತಗೊಂಡೋಗಿ ತಿಪ್ಪೆಗೆ ಬಿಸಾಕಯ್ಯ, ನೀರು ಇದ್ರೆ ಪ್ರಾಣ ಉಳಿತೈತೆ ಅಂತ ಹೇಳಿ. ಇವತ್ ನಮ್ ಜಮೀನ್ ಹಂಗೆ. ಚಿನ್ನ ಎಲ್ಲ ಬೇಕಾಗಿರೋದು, ನಿಮ್ದೆಲ್ಲ ಗೈಡೆನ್ಸ್ ವ್ಯಾಲ್ಯೂ. ನಾನು ಕೇಳಿದೆ, ಒಂದ್ 25 ಲಕ್ಷ 30 ಲಕ್ಷ 40 ಲಕ್ಷ ಗೈಡೆನ್ಸ್ ವ್ಯಾಲ್ಯೂ ಇರ್ಬೋದು. ಇದು ಎಷ್ಟೋ ವರ್ಷ ಆಗಿರುವಂತದ್ದು. ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ಬಿಟ್ಟು ವ್ಯಾಪಾರ ಮಾಡಕ್ ಬಂದಿದ್ದೀರಾ? ಆಯ್ತು, ಕುಮಾರಸ್ವಾಮಿ ಮಾಡಿರೋದಕ್ಕೂ ಆಯ್ತು. ಕುಮಾರಸ್ವಾಮಿ ಕೇಳ್ಬಿಡಿ, ಏನಪ್ಪಾ ಅಕ್ವೈರ್ ಮಾಡ್ಲಾ ಅಂತ ಕೇಳ್ಬಿಡಿ ಕುಮಾರಸ್ವಾಮಿ ಅವ್ರ ತಾನೇ ಪ್ರಾಜೆಕ್ಟ್. ಈಗ ಊರೆಲ್ಲ ಬೈತೀರಾ ಕುಮಾರಸ್ವಾಮಿನ, ದಿನನಿತ್ಯ ಬೈತಾ ಇದ್ದೀರಾ ಕುಮಾರಸ್ವಾಮಿನ. ಅವ್ರ ಪ್ರಾಜೆಕ್ಟ್ ನೀವ್ ಯಾಕೆ ಮಾಡ್ತೀರಾ? ಅವ್ರ ಮಗುನ್ ನೀವ್ ಯಾಕೆ ಸಾಕ್ತೀರಾ? ಕಂಡವ್ರ ಮಗುನ್ ನೀವ್ ಯಾಕೆ ಸಾಕ್ತೀರಾ? ನೋಡ್ರಿ, ಇವ್ರಿಗೆ ಆ 2000 ಕೊಟ್ಟು ಹೇಳಿದ್ನಲ್ಲ ಅವಾಗೆ, ಎರೆಹುಳು ಹಾಕಿ ಮೀನ್ ಹಿಡಿಯೋದು ಅಂತ. ಈ 2000 ಕೊಟ್ರು. ನಮ್ ತಾಯಂದಿರಲ್ಲ, 2000 ಬಂತ. ಏನ್ ಎಣಿಸಿದ್ದೆ ನೋಟ್ಗಳು. ಕರೆಕ್ಟ್ ಆಗೈತೆ, 2000 ಕರೆಕ್ಟ್ ಆಗೈತೆ ಅಂತ. ದುಡ್ಡು ಹೊಡಿಯೋಂಥದ್ಕೆ ಮಾಡಿರೋ ದೊಡ್ಡ ಸ್ಕೀಮ್ ಅವರು. ಇನ್ನಿರೋದ್ 3 ವರ್ಷ. 3 ವರ್ಷದಲ್ಲಿ ಅದೇನೋ ಹೇಳ್ತಾರೆ, ಹೇಳ್ಬೋದಾ? ಮುಂಡಾಮ ಇಸ್ಕೊಂಡು ಹೋಗ್ತಾರಲ್ಲ, ಹಂಗ ಹೋಗ್ಬೇಕು ಅನ್ನೋ ತೀರ್ಮಾನ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ. ಇದೆಲ್ಲ ಆದ್ಮೇಲೆ ನಮ್ಮನ್ನ ಯಾವನು ಓಟ್ ಹಾಕಲ್ಲ. ಇಷ್ಟು ಬೆಲೆ ಏರಿಕೆ ಮಾಡಿದ್ಮೇಲೆ ಯಾರು ನೀನ ಎಷ್ಟು ದುಡ್ಡು ಕೊಟ್ರು ಅವ್ರಿಗೆ ಓಟ್ ಹಾಕಲ್ಲ. ಅದು ಗೊತ್ತಿದೆ ಅವ್ರಿಗೆ ಚಂದಾಗಿ. ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ. ಇದು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಹೊಡೆದು ಇಲ್ಲಿಂದ ATM ಮುಖಾಂತರ ಡೆಲ್ಲಿಗೆ ದುಡ್ಡು ಕಳಿಸೋಂಥದ್ಕೆ ಅವರ ಅಧಿಕಾರವನ್ನ ಉಳಿಸ್ಕೊಳಕ್ಕೊಬ್ರು. ಈ ಮುಖ್ಯಮಂತ್ರಿಗೆ ಬಿಡಬೇಕು ಆ ಸ್ಕೀಮ್ ಪ್ರಕಾರ. ಅವರು ಈಗ ಮಾಡೋರಲ್ಲ 40-60 ಸ್ಕೀಮು, ಏನೋ ರೈತರಿಗೆ 40% ಹಂಗೆ. ಅಲ್ಲಿ ಅವರೊಂದು ಸ್ಕೀಮ್ ಮಾಡ್ಕೊಂಡವ್ರೆ, ಏನು ಅಂದ್ರೆ 50-50 ಸ್ಕೀಮ್. ಸಿದ್ದರಾಮಯ್ಯ 50, ಡಿ ಕೆ ಶಿವಕುಮಾರ್ 50%. 2.5 ವರ್ಷ. ಅದೇನಾಗ್ತೈತೋ ಗೊತ್ತಿಲ್ಲ ಅವ್ರ ಸ್ಕೀಮಲ್ಲಿ. 30 ತಿಂಗಳು ಅದು ಹಂಚಿಕೆ ಮಾಡ್ಕೊಂಡವ್ರೆ. ಕೊಡ್ಲಿಲ್ಲ ಅಂದ್ರೆ ಇವರು ಡಿ ಕೆ ಚೇರ್ಗಳು ಕಿತ್ಕೊಂಡು ಹೋಗ್ತಾನೆ. ಕೊಟ್ರೆ ಸಿದ್ದರಾಮಯ್ಯ ಮೈಸೂರು ಕಡೆ ಎತ್ಕೊಂಡು ಹೋಗ್ತಾನೆ. ಚೇರ್ ಹೋಗೋವಾಗ ಈ ರೋಡ್ಗೆ ಹೋಗೋದು, ಚೇರ್ನ ಕಾರಲ್ಲಿ ಇಟ್ಕೊಂಡು ಸೀದಾ ಎತ್ಕೊಂಡು ಹೋಗ್ತಾನೆ ಅಲ್ಲಿಗೆ CM ಚೇರ್. ಆ ಪರಿಸ್ಥಿತಿ ಕಿತ್ತಾಡೋ. ಅಕ್ಟೋಬರ್ಗೆ ಇವ್ರು ಯೋಗ್ಯತೆ ಗೊತ್ತಾಗುತ್ತೆ. ಅದ್ರ ಮಧ್ಯೆ ದುಡ್ಡು ಹೊಡಿಯುವಂಥದ್ದು ಈ ಸ್ಕೀಮ್ ಮಾಡ್ತಾವ್ರೆ. ಇಡೀ ಪ್ರಪಂಚಕ್ಕೆ ರೇಷ್ಮೆ ನಾಡು, ಇಡೀ ಭಾರತಕ್ಕೆ ರೇಷ್ಮೆ ನಾಡು ಅಂತ ಗೊತ್ತಿರೋದೇ ರಾಮನಗರ ಜಿಲ್ಲೆ. ರೇಷ್ಮೆಗೆ ಬೆಂಕಿ ಇಟ್ಟು ಬಿಡ್ತೀರಲ್ಲ, ರೇಷ್ಮೆ ಸ್ಥಿತಿ ಏನಾಗ್ಬೇಕು? ಆ ಪರಿಸ್ಥಿತಿ ಇದೆ. ದಯವಿಟ್ಟು ನಾವು ನಿಮ್ ಜೊತೆ ನಿಲ್ತೀರಿ, ಹೋರಾಟ ಮಾಡಿ. ಇವತ್ತು ಇಲ್ಲಿಗೆ ಬಂದಿದ್ದೀರಿ ಅನ್ನೋದಲ್ಲ, ವಿಧಾನಸೌಧಕ್ಕೂ ಬರಬೇಕು. ದಯವಿಟ್ಟು ಇದನ್ನ ರೈತರಾಗೆ ಬದುಕಬೇಕು. ರೈತರು ಈ ನಾಡಿನ ಜೀವನಾಡಿ.
ಅದನ್ನ ಯಾವುದೇ ಕಾರಣಕ್ಕೂ ಈ ಡಿ ಕೆ ಶಿವಕುಮಾರ್ ಆಗ್ಲಿ ಈ ಸಿದ್ದರಾಮಯ್ಯ ಆಗ್ಲಿ ಈ ಕಬಳೆ ಮಾಡಕ್ಕೆ ಬಿಡಬಾರ್ದು. ನಿಮ್ ಜೊತೆ ನಾವಿದ್ದೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ನೀವು ಬೆಂಗಳೂರಿನಲ್ಲಿ ನಿಮ್ಮ ಮಹಲಲ್ಲಿ ಕುತ್ಕೊಂಡು ರೈತರಿಗೆ ವಿಷ ಕೊಡಕ್ಕೆ ಒಟ್ಟಿದ್ದೀರಲ್ಲ, ಸರಿನಾ? ಇದು ನಿಮ್ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ಸ್ವಾಮಿ? ನನ್ಗೇನು ಗೊತ್ತಿಲ್ಲ, ಎಲ್ಲ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿತ್ತು ಅಂತೇಳಿ ಬಳಾನ್ ಬಿಡ್ತೀರಾ? ಬನ್ನಿ, ನಿಮ್ಗೇನು ಗೊತ್ತಿಲ್ಲ ಈ ಯೋಜನೆ ಬಗ್ಗೆ. 10,000 ಎಕರೆ ನೋಟಿಫಿಕೇಶನ್ ಕುಮಾರಸ್ವಾಮಿ ಅವರೇ ಮಾಡಿದ್ರು. ಕುಮಾರಸ್ವಾಮಿ ಅವರ ಕಾಲದಲ್ಲಿ 2006ರಲ್ಲಿ ಅಂತ ಹೇಳಿದ್ರೆ ಒಂದೇ ಒಂದು ನೋಟಿಫಿಕೇಶನ್ ತೋರಿಸಿ. ತಾಕತ್ತಿದ್ಯಾ ನಿಮ್ಗೆ? ಮಿಸ್ಟರ್ ಬಾಲಕೃಷ್ಣ ಅವರೇ, ಅವತ್ತು ನೀವು ಕುಮಾರಣ್ಣವ್ರ ಜೊತೆನೆ ಇದ್ರಲ್ಲ ಸ್ವಾಮಿ. ಬನ್ನಿ, ಬೈರ್ಮಾಣದಲ್ಲಿ ಸಭೆ ಮಾಡಿ ಹಾಕ್ಸಿ ಶಾಮಿಯಾನ. ನಮ್ ರೈತರು ಹೆಣ್ಮಕ್ಳೆಲ್ಲ ಬರ್ತಾರೆ, ಭೂಮಿ ಕೊಡ್ತೀರಾ ಇಲ್ವಾ ಅಂತ ಕೇಳಿ ಅವತ್ತು ನೀವು ಹುಟ್ಟಿದಬ್ಬ ಮಾಡೋಣಲ್ಲಿ. ಕೇಕ್ ತಂದು, ದೊಡ್ಡ ಕೇಕ್ ತಂದು ಕತ್ತರಿಸಿ ಸನ ನಿಮ್ ಕೈಲಿ. ಹುಟ್ಟಿದಬ್ಬ ಇನ್ನೊಂದ್ಸರಿ ಮಾಡ್ಬೇಕಲ್ಲ ಅವ್ರಿಗೆ. ಮಾಡ್ತೀರಾ ಇಲ್ವಾ? ನೀವು ಈ ಹೋರಾಟನ ಕುಮಾರಸ್ವಾಮಿ ಅವ್ರ ಮೇಲೋ ಯಡಿಯೂರಪ್ಪನವ್ರ ಮೇಲೋ ಗೂಬೆ ಕುಣ್ಸಕ್ಕೆ ಹೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರುಗಳು ನಿಮಗೆ ನಾಚಿಕೆ ಆಗ್ಬೇಕು. ನೀವು ಈ ಜಿಲ್ಲೆನಲ್ಲಿ ಗ್ರೇಟರ್ ಬೆಂಗಳೂರು ಅನ್ನೋ ಪ್ರಾಧಿಕಾರ ನೀವು ಮಾಡೋರ? ನೀವು ಹೆಸರು ಚೇಂಜ್ ಮಾಡಿದ್ರಿ, ನಾವು ಮಾಡಿದ್ದದು. ಈ ಪ್ರಾಧಿಕಾರ ಮಾಡಿದವರು ನಾವು. ಈ ಪ್ರಾಧಿಕಾರದ ಹೆಸರಿನಲ್ಲಿ 2 ವರ್ಷದಿಂದ ಸಂಚು ಮಾಡ್ತಿದ್ದೀರಲ್ಲ. ಇಲ್ಲಿ 10,000 ಎಕರೆ ಜಮೀನು ಹೊಡಿಬೇಕು ಅಂತೇಳಿ 2 ವರ್ಷದಿಂದ ನೀವು ಸಂಚು ಮಾಡ್ತಿದ್ದೀರಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತೇಳಿ ಕಳ್ಳಬೇಕಾಟ ಆಡ್ತಾ ಇದ್ದೀರಾ? ಬನ್ನಿ, ನಿಮ್ ತಾಕತ್ತಿದ್ರೆ, ನಿಮ್ಗೇನಾದ್ರೂ ರೈತರನ್ನ ಉಳಿಸ್ಬೇಕು, ರೈತರ ಮಕ್ಕಳು ನಾವು ಅಂತ ಹೇಳ ಒಂದು ಸ್ವಾಭಿಮಾನ ಇದ್ರೆ ಬೈರಮಂಗಲ ಸರ್ಕಲ್ ಬನ್ನಿ. ನೀವು, ನಾವು ದಾಖಲೆ ಸಮೇತ ಬರ್ತೀವಿ. ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಅಶೋಕಣ್ಣವ್ರನ್ನ, ಡಾಕ್ಟರ್ನ, ಅಶ್ವತ್ಥ ಅಣ್ಣವ್ರನ್ನ, ಯಡಿಯೂರಪ್ಪನವ್ರನ್ನ, ಕುಮಾರಸ್ವಾಮಿ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತೀವಿ. ನಾವು ದಿನಾಂಕ ನಿಗದಿ ಮಾಡಿ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ತಪ್ಪಾಯ್ತಾ, ಯಡಿಯೂರಪ್ಪನವ್ರ ಕಾಲದಲ್ಲಿ ತಪ್ಪಾಯ್ತಾ, ಅಥವಾ ನೀವು ತಪ್ಪು ಮಾಡ್ತಾ ಇದ್ದೀರಾ? ಚರ್ಚೆ ಮಾಡೋಣ. ಬನ್ನಿ, ನೀವು ಬಂದು ಒಬ್ಬ ರೈತನ ಯಾರಾದ್ರೂ ಅದು ಅಭಿಪ್ರಾಯ ಕೇಳಿದ್ದೀರಾ? ಅವ್ರ ಆರೋಗ್ಯ ಇಟ್ಟರು ಬೆಂಗಳೂರು ಅಧ್ಯಕ್ಷ ಒಂದ್ ಕಡೆ, ಮಾಜಿ MP ಒಂದ್ ಕಡೆ. ಮಾಡತ್ತಿರ್ತೀನಿ ಬಿಡ, ಅದೇನ್ ಮಾಡ್ಕೋತಾರ ಮಾಡ್ಕೊಳ್ಳಿ, ಯಾವ ಹೋರಾಟ ನಾನೆಲ್ಲ ನೋಡಿದೀನಿ ಅಂತೀರಿ. ನಿಮ್ಗೆ ಅಧಿಕಾರ ಅದೇ ಸ್ವಾಮಿ, ನೀವೇನ್ ಬೇಕಾದ್ರೂ ಮಾಡ್ಬೋದು. ಅದೇ ಮಾಡಿ. ಸಾತ್ನೂರಲ್ಲಿ ಇದೇ ಟೌನ್ಶಿಪ್, 5ನೇ ಟೌನ್ಶಿಪ್ ಸಾತ್ನೂರಲ್ಲಿ ಇತ್ತಲ್ಲ, ಸಾತ್ನೂರಲ್ಲಿ ನೀವು ತಾಕತ್ತಿನ ನೋಟಿಫಿಕೇಶನ್ ಮಾಡಿಸಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸನ್ಮಾನ್ಯ ಡಿ ಕೆ ಸುರೇಶ್ ಅವರೇ, ಮಾಡಿಸ್ರಿ ನೋಡೋಣ. ಅವ್ರು ಮಾತ್ರ ರೈತರು ಕನಕಪುರದಲ್ಲಿ ಭಾಷಣ ಮಾಡ್ತೀರಿ, ಅಯ್ಯೋ ನಮ್ಮ ಅವಧಿನಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದ್ಬಿಟ್ಟಿದೆ, ಯಾರು ಭೂಮಿ ಕಳ್ಕೊಬೇಡಿ ಅಂತ. ಇಲ್ಲಿ ಯಾರು ಕಳ್ಕೊಳ್ತಾ ಇರೋದು? 10,000 ಎಕರೆಲಿ ಇಲ್ಲಿ ಜೀವನ ಮಾಡ್ತಾ ಇರೋರು ಯಾರು? ರೈತರಲ್ವಾ? ನೀವು ಬೆಂಗಳೂರಿನವರು ಸೈಟ್ ತಗೋತಾರೆ ಅಂತ ಹೇಳಿ ಆ ಚೋಳನ್ ಅಂತ ಹೇಳಿ ಕಮಿಷನರ್ನ ಇಟ್ಕೊಂಡು, ಅವರು AC ರೂಮಲ್ಲಿ ಕುತ್ಕೊಂಡು ನಾನೇನಿಲ್ಲಿ ಇದನ್ನ ಕಟ್ಟಿಬಿಡ್ತೀನಿ, ಪ್ರಪಂಚನ ಈ ಕಡೆ ತಿರ್ಗಿ ನೋಡುವಂಗ್ ಮಾಡ್ಬಿಡ್ತೀನಿ ಅಂತ ಹೋದವ್ರಿಗೆಲ್ಲ ಭಾಷಣ ಬಿಡ್ತಾರಂತೆ. ಸನ್ಮಾನ್ಯ ಚೋಳನ್ನವ್ರೆ, ನೀವು ಬಿಯ ಮಾಡಿ ಕಮಿಷನರ್ ಆಗಿರ್ಬೋದು, ಬಂದೊಂದ್ಸರಿ ರೈತರ ಬದುಕು ನೋಡಿದೀರಾ? ಬದುಕು ನೋಡಿದೀರಾ ನೀವು? ಅವತ್ತು ಕುಮಾರಣ್ಣವರು BA ಮಾಡಿ ಕಮಿಷನರ್ಗೆ ಏನ್ ಹೇಳಿದ್ರು? ಯಾವನೇ ಒಬ್ಬ 10,000 ಎಕರೆ ತಗೊಳ್ಳೋ ತಾಕತ್ತಿದ್ರೆ ಬರ್ಲಿ ಅಂತ ಆಫರ್ ಮಾಡಿದ್ರು. ಅವತ್ತು DLF ಅನ್ನೋ ಒಂದು ಕಂಪ್ನಿ ಬಂದಿತ್ತು ಡೆಲ್ಲಿಯಿಂದ, 400 ಕೋಟಿ ಅವತ್ತು ವರ್ಷಕಣ ದುಡ್ಡು ಕಟ್ಟಿದ್ರು. DLF ಕಂಪ್ನಿ. ಕುಮಾರಣ್ಣ ಸರ್ಕಾರ ಹೋಯ್ತು, ಯಡಿಯೂರಪ್ಪನವ್ರು ಬಂದ್ರು. ಯಡಿಯೂರಪ್ಪನವರು ನಾವು ರೈತರ ವಿರೋಧ ಮಾಡಂಗಿಲ್ಲ ಅಂತ ಹೇಳಿ ಅವತ್ತು ರಿಜೆಕ್ಟ್ ಮಾಡಿದ್ರು, ಅವ್ನು ದುಡ್ಡು ತಗೊಂಡೋದ.
ನಿಮ್ಮ ಹತ್ರ ಯಾವ್ದನ್ನ ಕಂಪ್ನಿ ಬಂದಿದ್ಯಾ? 400 ಕೋಟಿ ಅಲ್ಲ ರೀ, ಬರೇ 4 ಕೋಟಿ ದುಡ್ಡನ್ನ ನಾವು ಡೆಪಾಸಿಟ್ ಮಾಡ್ತೀವಿ, ನಮ್ ಭೂಮಿ ಕೊಡಿಸಿ ಅಂತ ಯಾವ್ದಾದ್ರು ಒಂದು ಕಂಪ್ನಿ ಬಂದಿದ್ರೆ ನೀವು ಚೋಳಣ್ಣವ್ರೆ ಹೇಳ್ರಿ. ಇಲ್ಲೆಲ್ಲರಿಗೂ ಆಫರ್ ಮಾಡ್ತೀವಿ, ರೈತರ ಭೂಮಿನೆಲ್ಲ ಖರೀದಿ ಮಾಡ್ಬಿಟ್ಟು ಆಮೇಲೆ ಆಫರ್ ಮಾಡ್ತೀವಿ ಅಂತೀರಾ? ನಿಮ್ ಬಿಯ ಮಾಡಿದ್ರೆ ಎಷ್ಟು ದುಡ್ಡಿದೆ ನಿಮ್ಮ ಹತ್ರ? ನಮ್ಮ ರೈತರ ಭೂಮಿ 10 ಎಕರೆ ತಗೊಳಕ್ಕೆ ನಿಮ್ಮ ಹತ್ರ ದುಡ್ಡಿದ್ರೆ ತೋರಿಸ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ರಿ. ನಿಮ್ ಬಿಯ ಮಾಡಿನಲ್ಲಿ 10 ಎಕರೆ, ಬರೇ 10 ಎಕರೆ ತಗೊಳಕ್ಕೆ ನಿಮ್ಗೆ ನಿಮ್ ಇಲಾಖೆಯಲ್ಲಿ ದುಡ್ಡಿದ್ರೆ ನಾವು ನಿಮ್ಗೆ ಶರಣರಾಗೋಗ್ಬಿಡ್ತೀವಿ. ನಾನು ಕೇಳಿದ್ರೆ ಎಲ್ಲಾ ಸಿಸ್ಟರ್ ಕನ್ಸರ್ನರು, ಆನೇಕಲ್ ಪ್ರಾಧಿಕಾರ, ಕನಕಪುರ ಪ್ರಾಧಿಕಾರ, ಮಾಗಡಿ ಪ್ರಾಧಿಕಾರ, ನೆಲಮಂಗಲ ಪ್ರಾಧಿಕಾರ, ದೇವನಹಳ್ಳಿ ಪ್ರಾಧಿಕಾರ, ರಾಮನಗರ, ಚನ್ನಪಟ್ಟ ಎಲ್ಲಾ ಪ್ರಾಧಿಕಾರದಲ್ಲೂ ದುಡ್ಡು ಐತೆ. ಅದನ್ನೆಲ್ಲ ಕ್ರೋಢೀಕರಿಸಿ ಮೂವ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀರಿ. ನಾಚಿಕೆ ಆಗಲ್ವಾ ನಿಮ್ಗೆ? 10,000 ಎಕರೆಲಿ ಇಡೀ ಯಾವ್ದಾದ್ರು ದೇಶದಲ್ಲಿ ಯಾವ್ದಾದ್ರು ಒಂದು ಕಡೆ ನೀವು 10,000 ಎಕರೆ ನೋಟಿಫಿಕೇಶನ್ ಮಾಡ್ಬಿಟ್ಟು ನೀವು ಸರ್ಕಾರ ಸೈ ಅನ್ಸ್ಕೊಂಡಿರೋದು ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ರಿ, ಒಂದೇ ಒಂದು ಉದಾಹರಣೆ. ಆಮೇಲೆ ನಮ್ಮ ರೈತರನ್ನ ಒಪ್ಪಿಸ್ತೀವಿ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ, ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ಈಗಲ್ಟನ್ ಅಂತ ಒಂದು ಸಂಸ್ಥೆ ಬಿಡದಿನಲ್ಲಿದೆ, ಗೊತ್ತಲ್ಲ ನಿಮ್ಗೆಲ್ಲ ತಾಯ? ಈಗಲ್ಟನ್ಗೆ ಸರ್ಕಾರಿ ಭೂಮಿ ನಿಮ್ಮ ಹತ್ರ ಇದೆ 77 ಎಕರೆ 19 ಗುಂಟೆ ಅಂತ ಹೇಳಿ ಇದೇ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಪೆನಾಲ್ಟಿ ಹಾಕ್ಸವ್ರು ಹೇಳಿ? 982 ಕೋಟಿ ಪೆನಾಲ್ಟಿ ಹಾಕ್ಸಿದ್ದಾರೆ. ಎಷ್ಟು? 982 ಕೋಟಿ. ಎಷ್ಟು ಎಕರೆಗೆ? 77 ಎಕರೆಗೆ. ಒಂದು ಎಕರೆಗೆ ಎಷ್ಟಾಯ್ತು ಶಿವಕುಮಾರ್ ಅಣ್ಣ? ಎಷ್ಟಾಯ್ತು? 12,67,00,000 ಆಯ್ತು ಸರ್ಕಾರಿ ಭೂಮಿಗೆ. ರೈತರ ಭೂಮಿ ಅಲ್ಲ, ಗೋಮಾಳಕ್ಕೆ, ಖರಾಬ್ಗೆ. ನಮ್ಮ ರೈತರಿಗೆ ಎಷ್ಟು ಫಿಕ್ಸ್ ಮಾಡ್ತೀರಪ್ಪ? ಎಷ್ಟು ಫಿಕ್ಸ್ ಮಾಡ್ತೀರ್ರಿ? ನಿಮ್ ತಾಕತ್ತದೇನ್ರಿ ಹೇಳಕ್ಕೆ ಯಾರಿಗಾದ್ರು? MLA ಗಳಿಗೆ ಇಲ್ಲಿ ಆಡಳಿತ ಮಾಡಿ ಜಿಲ್ಲಾ ಆಡಳಿತವನ್ನ ಪೊಲೀಸ್ನವ್ರು ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಎದುರಿಸ್ತೀರಲ್ಲ, ಏನ್ ಪೊಲೀಸ್ನವ್ರಿಗೆ ಎದುರ್ಕೊಬಿಡ್ತಾರ ನಮ್ಮ ರೈತರು? ನಿಮ್ಮ ಅಧಿಕಾರಿಗಳಿಗೆ ಎದುರ್ಕೊಬಿಡ್ತಾರ? ಬರ್ಲಿ ಅಧಿಕಾರಿ, ಮೂಲೆಯಲ್ಲಿರೋವು ಕಾಲಲ್ಲಿರೋವೆಲ್ಲ ತಗೊಂಡು ಮೋಕ್ಷ ಮಾಡಿ ಕಳ್ಸಕ್ಕೆ ನಮ್ಮ ತಾಯಂದಿರು ರೆಡಿ ಅವ್ರೆ. ಇದ್ದೀರಾ ಇಲ್ವಾ? ಗೊತ್ತಾಯ್ತು ತಾನೇ? ಮೂಲಲ್ಲಿರೋವು ಕಾಲಲ್ಲಿರೋವು ಅಂದ್ರೆ ಏನಂತ? ಬನ್ನಿ ಸರ್ವೆ ಮಾಡಕ್ ಬರ್ಲಿ ನೋಡೋಣ ರೈತರುಗಳ ಹತ್ರ. ಇಲ್ಲಿ 4 ಗೋಡೆ ಕಳ್ಳಾಟ ಆಡ್ತೀರಾ ನೀವು? ಅದ ಯಾರೋ ಒಬ್ಬ ಅಧ್ಯಕ್ಷನ ಇಟ್ಕೊಬಿಟ್ಟು ಬನ್ನಿ ನೋಡೋಣ ನಮ್ಮ ರೈತರುಗಳ ಹತ್ರ. ಇಲ್ಲಿ ಬಂದು ನೋಟಿಫಿಕೇಶನ್ ಮಾಡ್ಬಿಟ್ರೆ ಅಯ್ಯೋ ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಪಾಪ ಪತ್ರಿಕೆಯವ್ರು ಕೇಳಿದ್ರೆ ಕುಮಾರಸ್ವಾಮಿ ಅವರು ಪಾಪ ರೆಸ್ಟ್ ಅಲ್ಲಿ ಇದ್ದಾರೆ ಬಿಡ್ರಿ ಅಂತಾರಂತೆ. ಅವರು ವಿರಾಮ ಮಾಡ್ತಾ ಇದ್ದಾರೆ. ಹಾಡ್ಕೋಬೇಡ ಅಣ್ಣ, ಆರೋಗ್ಯ ಎಲ್ರಿಗೂ ಕೆಡ್ತದೆ, ನಿನಗೂ ಕೆಡ್ತದೆ. ನೀನ್ ಜೈಲಲ್ಲಿದ್ದಾಗ ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ ಎಲ್ಲರೂ ಪಕ್ಷಾತೀತವಾಗಿ ಬಂದು ನಮ್ ಜಿಲ್ಲೆಯವರು ಅಂತ ಹೇಳಿ ನಿಮ್ಗೆ ಮಾರಲ್ ಸಪೋರ್ಟ್ ಕೊಟ್ವಿ, ನಿನ್ಗೆ ಆತ್ಮಸ್ಥೈರ್ಯ ತುಂಬಿದ್ವಿ. ನೀವು ಇವತ್ತು ಅಧಿಕಾರ ಅದೇ ಅಂತೇಳಿ ಹಿಂದೆ ಹತ್ಕಾರು ಮುಂದೆ ಹತ್ಕಾರು ಸೈರನ್ ಹಾಕೊಂಡು ನಮ್ ಜಿಲ್ಲೆಯಲ್ಲಿ ಕಿಯೋ ಮರೋ ಅಂತ ಓಡಾಡ್ತೀವಿ ಅಂತೇಳಿ ವಿರಾಮ ತಗೊಳ್ಳಿ ಅಂತ ಹೇಳ್ತೀರಾ? ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಬರಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇದೇ ಜನ, ಯಾವ ರಾಮನಗರ ಜಿಲ್ಲೆ ಜನ ಒಂದು ಬಾರಿ ನಾವು ಶಿವಕುಮಾರ್ನ ನೋಡೋಣ ನಮ್ ಜಿಲ್ಲೆ ಮಗ ಅಂತೇಳಿ ಮಾಡ ಕೊಟ್ಟಿದ್ದಕ್ಕೆ ನೀನ್ ಇಷ್ಟೊಂದು ಅವಾಂತರ ಮಾಡಿದ್ಯಾ? ನ್ಯೂಸ್ 42 ಕನ್ನಡ.